ಇಂದಿನ ಈ ವಿಶೇಷ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ವಿಶೇಷವಾಗಿ ಅವರನ್ನು ಹೇಳಬೇಕಾದ್ರೆ ಡಾಕ್ಟರ್, ಈಗ ಅದರೊಟ್ಟಿಗೆ ಸೇರಿರುವಂಥದ್ದು MP CN ಮಂಜುನಾಥ್ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಾನು ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತೇನೆ. ನಮಸ್ಕಾರ. ನಮಸ್ಕಾರ ಸರ್, ನೀವೆಲ್ಲ ಹೆಚ್ಚಾಗಿ ಪರಿಚಯ ಆಗಿರುವಂಥದ್ದು ಡಾಕ್ಟರ್ ಅಂತಲೇ. ಈಗ ನಿಮಗೊಂದು ವಿಶೇಷ, ಅದರೊಟ್ಟಿಗೆ ಒಂದು ವಿಶೇಷ ಗರಿ, ಭಾರತದ ರಾಜಕಾರಣದಲ್ಲೂ ಒಂದು ವಿಶೇಷ ಗರಿ. ಕೇವಲ ಜಯದೇವನ್ನು ನೋಡ್ತಿದ್ರಿ, ಈಗ ಇಡೀ ಭಾರತದ ಎಲ್ಲ ಆರೋಗ್ಯ ಇನ್ನೂ ಹೆಚ್ಚು ಮಾಡಲಿಕ್ಕೆ ಅನುಕೂಲವಾಗುವಂಥ ನಿಟ್ಟಿನಲ್ಲಿ ನೀವು ಈಗ ನೋಡ್ತಾ ಇದ್ದೀರಾ. ಆ ನಿಟ್ಟಿನಲ್ಲಿ ಸರ್, ಒಬ್ಬ ವ್ಯಕ್ತಿ ನಿಜವಾಗಿ ಒಂದು ಹೋರಾಟ ಮಾಡಿದರೆ, ಅವನು ಪರಿಶ್ರಮ ಪಟ್ಟರೆ, ಮತ್ತು ಅವನು ಅಚೀವ್ ಮಾಡಬೇಕಂತೇಳಿ ಹೊರಟ್ರೆ ಎಷ್ಟೆಲ್ಲ ಮಾಡ್ಬೋದು, ಏನೆಲ್ಲ ಚೇಂಜಸ್ ಮಾಡ್ಬೋದು ಅನ್ನಲಿಕ್ಕೆ ಒಂದು ಶ್ರೇಷ್ಠ ಉದಾಹರಣೆ ಅದು ನೀವೇ. ಲಕ್ಷಾಂತರ ಜನರಿಗೆ ಸರ್ ಅವರ ಮುಖದಲ್ಲಿ ನಗು ಬರುವ ಹಾಗೆ, ಗೆಲುವು ಬರುವ ಹಾಗೆ, ವಿಶೇಷವಾಗಿ ಮರುಜೀವನೆ ಬರುವ ಹಾಗೆ ಮಾಡಿದಂಥ ವಿಶೇಷ ಡಾಕ್ಟರ್ ನೀವು. ಅದು ಹೇಗೆ ಸಾಧ್ಯ ಆಯಿತು ಸರ್? ಅದಕ್ಕೆ ಏನು ಅಷ್ಟು ದೊಡ್ಡ ಇನ್ಸ್ಪಿರೇಷನ್ ನಿಮಗೇನು? ಮೊದಲನೇದಾಗಿ ನಾನು ಆಯುಷ್ ಚಾನಲ್ಗೆ ಈ ಅವಕಾಶಕ್ಕೋಸ್ಕರ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಏಕೆಂದರೆ ನಾವು ಎಷ್ಟು ಓದಿದ್ದೀವಿ, ಎಷ್ಟು ಪದಕಗಳನ್ನು ಗಳಿಸಿದ್ದೀವಿ, ಎಷ್ಟು ಪ್ರಶಸ್ತಿಗಳನ್ನು ಗಳಿಸಿದ್ದೀವಿ, ಎಷ್ಟು ಪಾರಿತೋಷಕಗಳನ್ನು ಗಳಿಸಿದ್ದೀವಿ ಅನ್ನೋದು ಮುಖ್ಯವಲ್ಲ, ಅದು ಒಂದು ಭಾಗ ಅಷ್ಟೇ. ಆದರೆ ನಮ್ಮ ಓದು ನಮಗೆ ಎಷ್ಟು ಸಂಸ್ಕಾರವನ್ನು ತಂದು ಕೊಟ್ಟಿದೆ, ಜೊತೆಗೆ ನಮ್ಮ ವೃತ್ತಿಯಿಂದ ಎಷ್ಟು ಜನರ ಮುಖದಲ್ಲಿ ನಗು ಬಂದಿದೆ, ಎಷ್ಟು ಜನರ ಮನೆಯಲ್ಲಿ ದೀಪವನ್ನು ಬೆಳಗಿದ್ದೇವೆ, ನಂದಾದೀಪವನ್ನು ಬೆಳಗಿದ್ದೇವೆ, ಅದು ಬಹಳ ಮುಖ್ಯವಾದದ್ದು. ಯಾಕೆಂದರೆ ಒಬ್ಬ ಮನುಷ್ಯ ಮನಸ್ಸು ಮಾಡಿದರೆ ಒಂದು ಬದಲಾವಣೆ ತರಬಹುದು. ಆದರೆ ನಾವು ಎಷ್ಟೋ ಸರಿ ಏನು ಮಾಡ್ತೀವಿ ಅಂದರೆ, ನನ್ನೊಬ್ಬನ ಕೈಲಿ ಏನಾಗುತ್ತೆ, ಇಲ್ಲ ವ್ಯವಸ್ಥೆ ಕೆಟ್ಟೋಗಿದೆ, ಮಾಡೋಕ್ಕಾಗೋದಿಲ್ಲ, ಆ ರೀತಿಯ ನಕಾರಾತ್ಮಕ ಭಾವನೆ ಇರಬಾರ್ದು, ನೆಗೆಟಿವ್ ಆ್ಯಟಿಟ್ಯೂಡ್ ಅಂತ ಇರಬಾರ್ದು. ಯಾವಾಗಲೂ ಒಂದು ಸಕಾರಾತ್ಮಕ ಭಾವನೆ ಇರಬೇಕು. ನಾವು ಮಾಡುವ ಕೆಲಸದಲ್ಲಿ ಒಂದು ಆತ್ಮವಿಶ್ವಾಸ, ಅಂದರೆ ನಿಮ್ಮ ಇಂಟೆನ್ಷನ್ಸು ಚೆನ್ನಾಗಿದ್ದರೆ ನೀವು ಯಾರಿಗೂ ಕೂಡ ಅಂಜುವ ಅವಶ್ಯಕತೆ ಇರೋದಿಲ್ಲ. ಅಂದರೆ ಜನಸಾಮಾನ್ಯರು ಈಗ ಒಂದು ವ್ಯವಸ್ಥೆಯಲ್ಲಿ ಯಾವುದೋ ಒಂದು ಕಾನೂನು ಇರುತ್ತೆ, ಅಂದರೆ ಇಂದಿನಿಂದ ಬಂದಂಥ ಒಂದು ಕಾನೂನು, ಆ ಕಾನೂನಿನ ಪ್ರಕಾರ ನಾವು ಜನರಿಗೆ ಸಹಾಯ ಮಾಡಲಿಕ್ಕಾಗೋದಿಲ್ಲ. ಆ ಕಾನೂನಿಂದ ಬಹಳ ಅನಾನುಕೂಲ ಆಗ್ತಾ ಇರುತ್ತೆ, ವ್ಯವಸ್ಥೆಗೆ ಅನಾನುಕೂಲ, ಸಾಮಾನ್ಯ ಜನರಿಗೆ ಅನಾನುಕೂಲ, ರೋಗಿಗಳಿಗೆ ಅನಾನುಕೂಲ. ಅಂಥ ಸಂದರ್ಭದಲ್ಲಿ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಇದ್ದರೆ ಪ್ರಯೋಜನ ಇಲ್ಲ. ಆವಾಗ ಏನು ಮಾಡಬೇಕು, ಆ ಕಾನೂನಿಗೆ ಸೂಕ್ತವಾದ ತಿದ್ದುಪಡಿಯನ್ನು ತಂದು ನಾವು, ಯಾಕೆಂದರೆ ಕಾಲ ಬದಲಾಗೆ ಕೆಲವು ತಿದ್ದುಪಡಿಗಳ ಅವಶ್ಯಕತೆ ಇದೆ, ಅದಕ್ಕೆ ತಿದ್ದುಪಡಿ ತಂದು ಅವರಿಗೆ ಸಹಾಯ ಮಾಡಬೇಕಾಗುತ್ತೆ. ಸೊ ಹೀಗಾಗಿ ನನಗೆ ಒಂದು ಕನಸಿತ್ತು. ಯಾಕೆಂದರೆ ನಾನು ಹೃದ್ರೋಗ ತಜ್ಞನಾಗಿ ನಾನು ಈ DM ಕಾರ್ಡಿಯಾಲಜಿ ಡಿಗ್ರಿ ಪಾಸಾದ ನಂತರ 1988ನೇ ಇಸ್ವಿನಲ್ಲಿ, ಆ ಸಂದರ್ಭದಲ್ಲಿ ಇಡೀ ನಮ್ಮ ರಾಜ್ಯದಲ್ಲಿ ಇದ್ದಿದ್ದು ನಾನು ಸೇರಿ 5 ಜನ ಕಾರ್ಡಿಯಾಲಜಿಸ್ಟು, 5 ಅಥವಾ 6 ಜನ ಕಾರ್ಡಿಯಾಲಜಿಸ್ಟ್. ಇವತ್ತು 350-400 ಜನ ಇದ್ದಾರೆ. ಸೊ ಆ ಸಂದರ್ಭದಲ್ಲಿ ಏನಾಗ್ತಾ ಇತ್ತು ಅಂದರೆ, ದೊಡ್ಡ ದೊಡ್ಡ ಆಪ್ರೇಷನ್ಸ್ ಬೇಕಾದರೆ, ಹೃದಯಕ್ಕೆ ಸಂಬಂಧಪಟ್ಟದ ಆಪ್ರೇಷನ್ ಬೇಕಾದರೆ ಅದು ಎಲ್ಲಿ ಮಡ್ರಾಸ್ ಹೋಗಬೇಕಾಗಿತ್ತು, ಅಥವಾ ಕೆಲವರು ಬಾಂಬೆಗೆ ಹೋಗಬೇಕಾಗಿತ್ತು. ಇದೆಲ್ಲ ಕೇವಲ ಹಣ ಉಳ್ಳವರಿಗೆ ಮಾತ್ರ ಎಟುಕ್ತಾ ಇತ್ತು. ಬೆಂಗಳೂರಲ್ಲಿ, ನಮ್ಮ ಕರ್ನಾಟಕದಲ್ಲಿ ಆ ಸಂದರ್ಭದಲ್ಲಿ ಇದು ಹೃದ್ರೋಗ ಚಿಕಿತ್ಸಾ ವ್ಯವಸ್ಥೆ ಇವಾಗ ಯಾವ ಮಟ್ಟದಲ್ಲಿದೆ ಆ ಮಟ್ಟದಲ್ಲಿ ಇರಲಿಲ್ಲ. ಸೊ ಆವಾಗ ನನಗೆ ಅನ್ನಿಸ್ತಾ ಇತ್ತು. ಅದೇ ಸಂದರ್ಭದಲ್ಲಿ ನಾನು WHO ಟ್ರೈನಿಂಗಿಗೆ ಅಮೆರಿಕಾಗೆ ಹೋಗಿದ್ದೆ 1994. ಅಲ್ಲೆಲ್ಲ ಆಗಲೇ ಅಡ್ವಾನ್ಸ್ಡ್ ಇತ್ತು. ಅದು ನನ್ನ ಮನಸ್ಸಲ್ಲಿ ಕೊರಿತಾ ಇತ್ತು, ನಾವು ನಮ್ಮ ಜನರಿಗೆ ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಈ ರೀತಿ ಯಾವಾಗ ಮಾಡಬೇಕು, ಯಾವಾಗ ಮಾಡಲಿಕ್ಕೆ ಅವಕಾಶ ಆಗುತ್ತೆ, ಯಾಕೆ ಪ್ರಯತ್ನ ಮಾಡಬಾರ್ದು, ಅದು ಮನಸ್ಸಲ್ಲಿ ಕೊರಿತಾ ಇತ್ತು. ನಂತರ ನನಗೇನಾದರೂ ಈ ಸಂಸ್ಥೆಯ ಜವಾಬ್ದಾರಿ ಮುಂದೆ ಸಿಕ್ಕಿದರೆ ನಾನು ಈ ರಾಜ್ಯಕ್ಕೆ, ಈ ರಾಷ್ಟ್ರಕ್ಕೆ ನಾನು ತೋರಿಸ್ಬೇಕು. ಒಂದು ಸರ್ಕಾರಿ ಸ್ವಾಯತ್ತ ಸಂಸ್ಥೆಯನ್ನು, ಸರ್ಕಾರಿ ಸ್ವಾಯತ್ತ ಆಸ್ಪತ್ರೆಯನ್ನು ಪಂಚತಾರ ಖಾಸಗಿ ಆಸ್ಪತ್ರೆಯ ಮಟ್ಟಕ್ಕೆ ಬೆಳೆಸಿ ತೋರಿಸ್ಬೇಕು ಅನ್ನುವ ಕನಸಿತ್ತು. ಅದು ಸಂಪೂರ್ಣ ನನಸಾಯಿತು. ಯಾಕೆಂದರೆ ಅದಕ್ಕೆ ಹಲವಾರು ಅಡಚಣೆಗಳಿದ್ದೇ ಇರುತ್ತೆ. ಇವಾಗ ನೋಡ್ಬೋದು ನೀವು, ಅಡಚಣೆ ಇದ್ರೇ ನೀವು ಮುಂದೆ ಸಾಗಲಿಕ್ಕೆ
ಪ್ರೇರಣೆ ಆಗುತ್ತೆ. ಸೊ ಏನು ಪ್ರೇರಣೆ ಅಂತ ಕೇಳಿದ್ರಿ, ಯಾಕೆಂದರೆ ನಾನು ಊರಿನಲ್ಲಿದ್ದಾಗ ನಾನು 7ನೇ ಕ್ಲಾಸ್ ತನಕ 7ನೇ ತರಗತಿ ತನಕ ನಾನು ಕನ್ನಡ ಮೀಡಿಯಮಲ್ಲೇ ಓದಿದ್ದು ನಮ್ಮೂರಲ್ಲಿ. ಅದು ಅಡಗೂರು ಚೋಳೇನಹಳ್ಳಿ ಅಂತ, ಚನ್ನರಾಯಪಟ್ಟಣ ತಾಲೂಕು, ಹಾಸನ ಜಿಲ್ಲೆಯಲ್ಲಿ. ಸೊ ಆವಾಗ ನಾನು ನೋಡ್ತಾ ಇದ್ದೆ, ಅಂದರೆ ಹಳ್ಳಿಗಳಲ್ಲಿ ಏನಾಗುತ್ತೆ ಅಂದರೆ ಜಗಲಿ ಅಂತ ಇರುತ್ತೆ, ಮನೆಗೆ ಒಂದು ಜಗಲಿ ಇರುತ್ತೆ. ಕಾಯಿಲೆ ಬಂದವ್ರನ್ನ ಜಗಲಿ ಮೇಲೆ ಮಲಗಿಸ್ತಾ ಇದ್ರು. ಅಂದರೆ ಎಷ್ಟೋ ಜನ ಅಲ್ಲೇ ಜಗಲಿ ಮೇಲೆ ಸಾವನ್ನಪ್ತಾ ಇದ್ರು. ಇನ್ನು ಕೆಲವಾಗ ಆಸ್ಪತ್ರೆಗಳು ಕೂಡ ಬಹಳ ವಿರಳ ಆಗಿತ್ತು. ಎತ್ತಿನ ಗಾಡಿ ಮೇಲೆ ಕರ್ಕೊಂಡು ಹೋಗೋರು ಹಾಸ್ಪಿಟ್ಲಿಗೆ, ಒಂದು ತಾಲೂಕು ಆಸ್ಪತ್ರೆ ಒಂದು ಇರ್ತಾ ಇತ್ತು. ಈಗ ಆವಾಗ ಖಾಸಗಿ ಆಸ್ಪತ್ರೆಗಳು ಬಹಳ ಕಡಿಮೆ. 1970ನೇ ಇಸ್ವಿನಲ್ಲಿ ಅಥವಾ 72ನೇ ಇಸ್ವಿನಲ್ಲಿ ಬಹಳ ಕಡಿಮೆ. ಸೊ ಈ ಕಡೆಯಿಂದ ಕರ್ಕೊಂಡು ಹೋಗೋರು, ಆ ಕಡೆಯಿಂದ ಇದು ಡೆಡ್ ಬಾಡಿನ ತಗೊಂಬರೋರು, ಇದೆಲ್ಲ ಇತ್ತು. ಅದಕ್ಕೋಸ್ಕರ ಅಂದರೆ ಇವರಿಗೆಲ್ಲ ಸಹಾಯ ಮಾಡಬೇಕು ಈ ರೀತಿ ಏನಾದರೂ. ಆಮೇಲೆ ನಮ್ಮ ತಾಯಿ ಕೂಡ ಅವರ ಅಣ್ಣ ಒಬ್ಬರು ಡಾಕ್ಟ್ರ್ ಇದ್ರು, ಶಂಭುಲಿಂಗೇಗೌಡ ಅಂತ. ಸೊ ಅಂದರೆ ಇವೆಲ್ಲ ಒಂಥರ ಇನ್ಫ್ಲೂಯೆನ್ಸಿಂಗ್ ಫ್ಯಾಕ್ಟರ್ಸ್ ಅಂತ ಅನಿಸುತ್ತೆ. ಸೊ ಹೀಗಾಗಿ ನನಗೆ ಪ್ರೇರಣೆ ಏನಪ್ಪ ಅಂದರೆ, ನನ್ನ ಯಾವ ರೀತಿ ಬದಲಾವಣೆ ತರಲಿಕ್ಕೆ ನನ್ನ ಮನಸ್ಸು ಆಯಿತು ಅಂದರೆ, ನಾನು ವೈದ್ಯಕೀಯ ವಿದ್ಯಾರ್ಥಿಯಾಗಿ ಏನು ಸಮಸ್ಯೆಗಳನ್ನು ಎದುರಿಸಿದ್ದೆ, ಅಥವಾ ನಾನು ಲೆಕ್ಚರರ್ ಆಗಿ ಅಥವಾ ಪ್ರಾಧ್ಯಾಪಕರಾಗಿ ಏನು ಸಮಸ್ಯೆಗಳನ್ನು ನಾನು ನೋಡಿದ್ದೆ, ಅಥವಾ ನನ್ನ ಸುತ್ತಮುತ್ತ ಇರತಕ್ಕಂಥ ರೋಗಿಗಳು ಯಾವ ರೀತಿ ಸಮಸ್ಯೆಗಳು ಇರ್ತಿದ್ರು, ಯಾವ ರೀತಿ ಅವ್ರಿಗೆ ತೊಂದರೆ ಆಗ್ತಾ ಇತ್ತು, ಅದನ್ನೆಲ್ಲ ಸರಿಪಡಿಸ್ಬೇಕು. ಅದೇ ಒಂದು ಅದ್ಭುತ ಸಾಧನೆ ಅಂತ. ಅದನ್ನೆಲ್ಲ ಯಾಕೆ ಈಗ ನಾನು ಸಫರ್ ಆಗಿದ್ದೆ ಅಂದ್ಬಿಟ್ಟು ಮುಂದಿನವರು ಸಫರ್ ಆಗಬಾರ್ದು, ಅಥವಾ ನನಗೆ ತೊಂದರೆ ಕೊಟ್ಟಿದ್ರು ಯಾರೋ, ನಾನು ಇನ್ನೊಬ್ಬರಿಗೆ ತೊಂದರೆ ಕೊಟ್ಟಬೇಕು ಅನ್ನುವ ಮನೋಭಾವ ಇಲ್ಲ ನನಗೆ. ನನಗೆ ತೊಂದರೆ ಕೊಟ್ಟಿದ್ರಲ್ಲ, ಆ ತೊಂದರೆ ಬೇರೆಯವ್ರಿಗೆ ಆಗಬಾರ್ದು ಅನ್ನೋದೇ ನನ್ನ ಪರಿಕಲ್ಪನೆ.